ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಜನರಿಗೆ ನಾನು ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಸರಾ ಹಬ್ಬ ಅವರಿಗೆ ಏನು ಕಷ್ಟಗಳಿದೆ ಅದು ದೂರ ಮಾಡಿ ಎಲ್ಲ ಸಿಹಿ ಸುದ್ದಿ ಕೊಡಲಿ, ಒಳ್ಳೆ ಕೆಲಸ ಆಗಲಿ, ಮತ್ತು ಅವರಿಗೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗಲಿ, ಎಲ್ಲ ಥರದಿಂದ ಅವರು ನಮ್ಮ ಜನತೆಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಈ ಸಲ ಭಾಳ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸ್ತಾ ಇದ್ದಾರೆ. ಸಾರ್ವಜನಿಕರು ತಾವು ದಯವಿಟ್ಟು ಎಲ್ಲರೂ ದಸರಾವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಅದರ ಜೊತೆಗೆ ಮೈಸೂರಿಗೆ ಮತ್ತು ಶ್ರೀರಂಗಪಟ್ಟಣಗೆ ಎಲ್ಲರೂ ವಿಸಿಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ವಿಶೇಷವಾಗಿ ಏನಂದರೆ ಈ ಸಲ ನಾವು 414ನೇ ದಸರಾವನ್ನು ಆಚರಣೆ ಮಾಡ್ತಾ ಇದ್ವಿ. ಅದರಲ್ಲಿ ನಮ್ಮ ಶ್ರೀರಂಗಪಟ್ಟಣ ದಸರಾ ಇರ್ಬೋದು, ಮೈಸೂರು ದಸರಾ ಇರ್ಬೋದು, ಬೇರೆ ಕಡೆ ಎಲ್ಲ ನಮ್ಮ ನಾಡಿನಾದ್ಯಂತ ವಿಶೇಷವಾಗಿ ದಸರಾವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಈ ಸಲ ನೋಡಿ, ನಮ್ಮ ಕನ್ನಂಬಾಡಿ ಕಟ್ಟೆ KRS ಡ್ಯಾಮ್ ಇದೆ, ಅದು ಭರ್ತಿಯಾಗಿದೆ, ಎಲ್ಲ ನಾಲೆಗಳಿಗೆ ನೀರು ಹರಿಸ್ತಾ ಇದೆ, ಬೆಳೆ ಸಮೃದ್ಧಿಯಾಗಿದೆ, ರೈತರ ಮುಖದಲ್ಲಿ ಖುಷಿ ಇದೆ. ಅದು ಹಾಗೆ ಪ್ರತಿ ವರ್ಷವೂ ಇದೇ ಥರ ಆಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.